ನುಲಿಯ ಚಂದ ಜಯಂತಿಯನ್ನ ನಾಳೆ ಅದ್ದೂರಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿಂದ ಕೂಡ ಎಲ್ಲ ನನ್ನ ಏನು ಕರ್ಮ ಸಂಘದ ನಮ್ಮ ಎಲ್ಲ ಸಮುದಾಯ ಬಂಧುಗಳು ಕೂಡ ನಾಳೆ ಅಲ್ಲಿ ಆಚರಣೆ ಆಗಬೇಕು. ಸೊ ನನಗೂ ಕೂಡ ಆಹ್ವಾನ ಪತ್ರಿಕೆಯನ್ನು ನೆನ್ನೆ ಒಂದು ಕೊಟ್ಟೋಗಿದ್ದಾರೆ. ಅದಕ್ಕೆ ಇಲ್ಲಿ ಮಾಡಬೇಡಿ ಅಲ್ಲೇ ಬನ್ನಿ ಅಂತ ಕರೆದಿದ್ದಾರೆ. ನನ್ನ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿ ಕಳಿಸ್ತಾ ಇದ್ದೀನಿ. ಜಿಲ್ಲಾಧಿಕಾರಿಗಳೆಲ್ಲ ಕೂಡ ಬೆಳಗ್ಗೆ ಸೂಚನೆ ಕೊಟ್ಟಿದ್ದೀನಿ, ಚೆನ್ನಾಗಿ ಮಾಡ್ಕೊಳ್ಳೋಕೆ ಕೂಡ ಹೇಳಿದ್ವಿ. ನಮ್ಮ ಕಡೆಯಿಂದ ಏನು ಹೋಗ್ಬೇಕು ಎಲ್ಲ ರೀತಿ ಕೂಡ ಹೋಗಿದೆ. ಸೊ ಅದರಿಂದ ನುಲಿಯ ಚಂದ ಜಯಂತಿಯನ್ನು ತುಂಬ ಅದ್ದೂರಿ ನಾಳೆ ಅಲ್ಲಿ ಮಾಡ್ಕೊಡೋಕ್ಕೆ ವ್ಯವಸ್ಥೆಯನ್ನು ಆಗಿದೆ. ಸೊ ಇದಾದ್ಮೇಲೆ ನಾನು ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸೀನಣ್ಣವರು, ನಮ್ಮ ಮುಖಂಡರಾಗಿರ್ತಕ್ಕಂಥ ನಮ್ಮ ಗ್ಯಾಸ್ ಸಿದ್ದಣ್ಣವರು ಮತ್ತು ಗೌರವಾಧ್ಯಕ್ಷ ಮುನಂಟಣ್ಣವರು, ನಮ್ಮ ಏನು ನಮ್ಮ ರವೀಂದ್ರಣ್ಣವರು ಎಲ್ಲ ನಮ್ಮ ಶೆಟ್ರಿ ಸುರೇಶ್ ಎಲ್ರೂ ಕರೆದ್ಬಿಟ್ಟು ಒಂದ್ಸರಿ ನನ್ನ ಮನೆಗೆ ಬಂದರೆ ನನ್ನ ಮನೆಗೆ ಬಂದರೆ 15 ತಾರೀಕು ಹಬ್ಬ ಆದ್ಮೇಲೆ ಮನೆಗೆ ಬಂದರೆ ಸೊ ನಾನು ಏನು ಸಮುದಾಯ ಭವನ ಕಟ್ಕೊಡ್ಲಿಕ್ಕೆ ತಾವೇನು ಮನವಿಯನ್ನು ಕೊಟ್ಟಿದ್ರಿ, ಈಗಾಗಲೇ ನಿಮ್ಮ ಸಂಘವನ್ನು ರೆಫರ್ ಮಾಡಿ ಕಳಿಸ್ಕೊಟ್ಟಿದ್ವಿ. ಸುಮಾರು 13 ಉಪಜಾತಿಗಳನ್ನು ನಾನು ರೆಡಿ ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಅದನ್ನು ಸೂಕ್ತ ಜಾಗದಲ್ಲಿ ಹುಡುಕಿ ಅದು ಜಾಗ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೀನಿ. ಏನೋ ಇವಾಗ ಮಾತು ಕೊಟ್ಟು ನಾನು ತಪ್ಪಿಸ್ಕೊಳ್ಳೋ ಮಾತಲ್ಲ. ನಾನು ಯಾವತ್ತೂ ನಿಮ್ಮ ಜೊತೆ ಇದ್ದೀನಿ. ಅದರಿಂದ ಹಬ್ಬ ಆದಮೇಲೆ, ಗಣೇಶ ಹಬ್ಬ ಆದಮೇಲೆ ಒಂದ್ಸಲ ಮನೆಗೆ ಬಂದು ಶ್ರೀಧರನ ಹೇಳ್ತೀನಿ. ಮನೆಗೆ ಬಂದು ಕೂತ್ಕೊಂಡು ಸೂಕ್ತ ಒಂದು ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಹೊತ್ಕೊಳ್ತೀನಿ. ಆಗ್ತದಲ್ಲ, ನಾಳೆ ಎಲ್ಲ ಮಾಕೆ ಆಲೋಚನೆ ಅಂತ ಹುಡುಕೊಂಡೆ ಹೋದಣ್ಣ ನಾಳೆ ಎಲ್ಲರೂ ಅದರ ಕೋಲಾರ ಜಿಲ್ಲೆಯಲ್ಲಿ ಭಾಗವಹಿಸ್ಬೇಕಂತ ತಮ್ಮಲ್ಲಿ ಕೇಳ್ತೀನಿ. ಆಗ್ಬೋದಲ್ಲ? ಥ್ಯಾಂಕ್ ಯು ವೆರಿ ಮಚ್.